ಶುಭೋದಯ ಫ್ರೆಂಡ್ಸ್. ಬೆಳಗಿನ 7 ಗಂಟೆ. ನಾನು ತಾರಸಿಯಲ್ಲಿ ಬಂದು ಈಗ ತಾನೇ ಕೂತಿದ್ದೀನಿ. ನಾನು ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಗ್ರೋ ಬ್ಯಾಗ್ನಲ್ಲಿ ನಾನು ಸೊಪ್ಪುಗಳನ್ನು ಬೆಳೆದಿದ್ದೀನಿ. ಒಟ್ಟು 6 ಗ್ರೋ ಬ್ಯಾಗ್ಗಳಲ್ಲಿ ಸೊಪ್ಪನ್ನು ಹಾಕಿದ್ದೀನಿ. 3 ಗ್ರೋ ಬ್ಯಾಗಲ್ಲಿ ಬೇರೆ ಥರ ಸೊಪ್ಪಿದೆ. ಇನ್ನು 3 ಗ್ರೋ ಬ್ಯಾಗಲ್ಲಿ ನಾವು ದಿನಬಳಕೆಯಲ್ಲಿ ಬಳಸೋವಂಥ ಪಾಲಕ್ಕು, ಮೆಂತೆ, ಸಬ್ಬಸಿಗೆ ಸೊಪ್ಪಿದೆ. ಆ 3 ಬ್ಯಾಗಲ್ಲಿ ನಾವು ವಿಶೇಷವಾಗಿ ಬಳಸೋವಂಥದ್ದು ಕಾಡು ಸೊಪ್ಪುಗಳು. ಇಲ್ಲಿ ಕಾಣ್ತಾ ಇರೋದು ಪುನರ್ನವ ಸೊಪ್ಪಿನ ಬೀಜಗಳು ಎಲ್ಲ ಕಲೆಕ್ಟ್ ಮಾಡಿ ಅದನ್ನು ಹಾಕಿದ್ದೀನಿ. ಇದರಲ್ಲಿ ಕಾಡರವೆ ಸೊಪ್ಪು ಅಥವಾ ಮುಳ್ಳರವೆ ಸೊಪ್ಪು ಅಂತ ಹೇಳ್ತಾರಲ್ಲ, ಅದನ್ನು ಹಾಕಿದ್ದೀನಿ. ಇದ್ರ ಗ್ರೋತು ಅಷ್ಟು ಫಾಸ್ಟ್ ಇಲ್ಲ, ಸೇಮ್ ಟೈಮಲ್ಲೇ ಹಾಕಿರೋದು. ಆನಂತರ ಇಲ್ಲಿ ಕಾಡು ಅರವೆ ಸೊಪ್ಪು ಅಥವಾ ಹಸಿರು ಸೊಪ್ಪು ಅಂತ ಕರೀತಾರೆ. ಇದ್ರ ಗ್ರೋತು ಕೂಡ ತುಂಬ ನಿಧಾನ ಇದೆ. ಇವೆಲ್ಲ ಸೇಮ್ ಟೈಮಲ್ಲಿ ಹಾಕಿದ್ದು. ಇದರಲ್ಲಿ ಪಾಲಕ್ ಹಾಕಿದ್ದೀನಿ. ಇದು ಆಲ್ರೆಡಿ ಆವಾಗಲೇ ಮೈಕ್ರೋ ಗ್ರೀನ್ ಲೆವೆಲಲ್ಲಿ ಬೆಳ್ಕೊಂಡಿದೆ. ಇದು ಕೂಡ ಅಷ್ಟೇ. ಮೆಂತ್ಯ ಸೊಪ್ಪು ಆಲ್ರೆಡಿ 3ನೇ ಎಲೆಗಳು ಕಾಣ್ತಾ ಇದೆ. 2 ಎಲೆಗಳ ನಂತರ ಬರೋಂಥ 3ನೇ ಎಲೆ ಕಾಣ್ತಾ ಇದೆ. ಹಾಗೆ ಇದು ಹುಲ್ ಥರ ಕಾಣುತ್ತೆ, ಆದರೆ 2 ಎಲೆ ನಂತರ ಸಬ್ಬಸಿಗೆ ಸೊಪ್ಪು ಕವಲು ಹೊಡ್ಕೊಂಡು ಹೊರಗಡೆ ಬರುತ್ತೆ. ನೀರು ಅಲ್ಲಿ ಸಾಕಾಗಿಲ್ಲ ಅನಿಸುತ್ತೆ, ಹಾಗೆ ಎಳೆ ಸಸಿಗಳು ಮುದುಡ್ಕೊಂಡಿದೆ. ಈ ಗ್ರೋ ಬ್ಯಾಗ್ಗಳನ್ನು ಮಾಡೋ ಅಂಥದ್ದು ಹೇಗೆ, ಇಲ್ಲಿ ಬೆಡ್ಡಿಂಗ್ ತಯಾರು ಮಾಡಬೇಕು ಅನ್ನೋದು ವಿಡಿಯೋ ಮಾಡಿದ್ದೆ, ಆದರೆ ಆ ವಿಡಿಯೋ ಸರಿಯಾಗಿ ಆಗಲಿಲ್ಲ ಫ್ರೆಂಡ್ಸ್. ಇನ್ನೊಂದು ಸಲ ಮಾಡುವಾಗ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಪುನರ್ನವ ಇದು ನನಗೆಲ್ಲೂ ಸಿಕ್ಕಂಥ ಸೀಡ್ಗಳೆಲ್ಲ ಮನೆ ಪಾಟಲ್ಲೇ ಬೆಳೆದಿತ್ತು. ಪಾಟಲ್ಲಿ ಬೆಳೆದಿರೋಂಥ ಸಸಿಗಳಿಂದ ಸೀಡನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೆ. ಅದನ್ನೇ ಈ ಗ್ರೋ ಬ್ಯಾಗಲ್ಲಿ ಹಾಕಿದ್ದೀನಿ. ಇದು ಅಷ್ಟೇ ಪಾಟಲ್ಲಿ ಬೆಳೆದಿರೋಂಥದ್ದೇ. ಅಕಸ್ಮಾತಾಗಿ ಬೆಳೆದಿತ್ತು, ಅದನ್ನು ಹೀಗೆ ಗೂಗಲಲ್ಲಿ ಸರ್ಚ್ ಮಾಡಿದಾಗ, ಆ ಫೋಟೋ ಸಮೇತ ಹಿಡ್ದು ಸರ್ಚ್ ಮಾಡಿದಾಗ ಅದು ನನಗೆ ಹೆಸರನ್ನು ಕೊಡ್ತು. ಸೊ ಹಾಗಾಗಿ ಅದನ್ನು ಗುರುತಿಸೋಕ್ಕೆ ಸಹಾಯ ಆಯಿತು. ಇದು ಕೂಡ ಅಷ್ಟೇ. ಇದು ಕೂಡ ಹಾಗೆ ನಾನು ಪಾಟಲ್ಲಿ ಬೆಳೆದಿರೋಂಥ ಬೀಜಗಳನ್ನು ಸಂಗ್ರಹಣೆ ಮಾಡಿರೋದು. ಈ ರೀತಿ ಮಾಡಿದರೆ ಈ ಬೀಜಗಳು ಯಾವುದೇ ರೀತಿಯಲ್ಲಿ ಜೆನೆಟಿಕಲಿ ಮಾಡಿಫೈಡ್ ಆಗಿರೋದಿಲ್ಲ ಮತ್ತು ಒರಿಜಿನಲ್ ಹಾಗೆ ಉಳಿಸ್ಕೊಂಡಿರುತ್ತೆ ಅಂಶಗಳನ್ನು. ಇದು ನಮಗೆ ದಿನನಿತ್ಯದ ಊಟದಲ್ಲಿ ಆರಾಮಾಗಿ ಬಳಸ್ಬೋದು. ಯಾವುದೇ ರೀತಿ ಕೆಮಿಕಲ್ಲಾಗಿ ಹಾಕಿರಲ್ಲ ಮತ್ತು ಮಾರ್ಕೆಟಿಗೆ ಬರುವಾಗ ಮಾಡಿರೋಂಥ ಅವಾಂತರಗಳೇನು ಆಗಿರೋದಿಲ್ಲ. ನೋಡಿದ್ದೀವಿ, ಸಾಕಷ್ಟು ಜನ ತೊಳೆದಿದ್ದ ನೀರಲ್ಲೇ ತೊಳಿತಿರ್ತಾರೆ, ಯಾವ ನೀರಲ್ಲಿ ತೊಳಿತಿರ್ತಾರೋ ಗೊತ್ತಿಲ್ಲ. ಕೆಲವೊಂದು ಕಡೆ ಬೆಂಗಳೂರಲ್ಲೆಲ್ಲ ತೋರಿಸ್ತಾರೆ, ಚರಂಡಿ ನೀರನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಸೊಪ್ಪನ್ನು ಬೆಳೀತಾರೆ ಅಂತ. ಆ ಚರಂಡಿ ನೀರಲ್ಲಿ ಸಾಕಷ್ಟು ಕೆಮಿಕಲ್ಗಳು ಸೇರಿಕೊಂಡಿರುತ್ತೆ. ಆ ಕೆಮಿಕಲ್ನಿಂದನೇ ಯೂಸ್ ಮಾಡಿರೋಂಥ ಸೊಪ್ಪು ತಿಂದರೆ ನಮ್ಮ ದೇಹದಲ್ಲಿ ಬರಬಾರ್ದು ರೋಗಗಳೆಲ್ಲ ಬರುತ್ತೆ. ಅದಕ್ಕಿಂತ ತಾರಸಿಯಲ್ಲಾಗಲಿ ಒಂದು ಡಬ್ಬದಲ್ಲಾಗಲಿ ಬೇಕಾಗಿರೋಂಥ ಸೊಪ್ಪುಗಳನ್ನು ಅಥವಾ ತರಕಾರಿಗಳನ್ನು ಚಿಕ್ಕ ಪ್ರಮಾಣದಲ್ಲಿ ಬೆಳ್ಕೊಂಡ್ರೂ ವಾರಕ್ಕೊಮ್ಮೆ, ತಿಂಗಳಿಗೊಮ್ಮೆ ನಾವು ಇದ್ರ ಜೊತೆಗೆ ಕೆಲಸ ಮಾಡಿದ್ರೆ ಅವುಗಳು ಕೂಡ ನಮಗೆ ಪ್ರತಿಫಲವಾಗಿ ತರಕಾರಿ, ಸೊಪ್ಪು, ಹೂವು, ಹಣ್ಣುಗಳನ್ನು ಕೊಡ್ತವೆ. ನಮಗೂ ಕೂಡ ಇದ್ರ ಬಗ್ಗೆ ತುಂಬಾ ಹೆಲ್ತ್ ಕಾನ್ಷಿಯಸ್ ಬೆಳೆದಂಗೆ ಆಗುತ್ತೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ, ಈ ಗಾರ್ಡನಿಂಗ್ ಮಾಡೋಕ್ಕೆ ಶುರು ಆದಮೇಲೆ ನನ್ನ ವೆಯ್ಟ್ ಕೂಡ ಲಾಸ್ ಆಗ್ತಾಯಿದೆ. ಅದೊಂದು ತುಂಬ ಸಂತೋಷದ ವಿಷಯ. ಮಣ್ಣಿನ ಜೊತೆ ಕನೆಕ್ಟ್ ಇದ್ದವರಿಗೆ ಯಾವ ರೋಗನೂ ಬರಲ್ಲ ಅನ್ನೋದು ಇನ್ನೊಂದು ಸಲ ಟ್ರೂ ಆದಂಗೆ ಆಯಿತು. ನಾನು ಕೂಡ ಇದನ್ನು ಮಾಡೋದಕ್ಕೆ ಮೂಲ ಉದ್ದೇಶ, ಎಷ್ಟು ಅಂತ ಒಬ್ಬರೇ ಇರೋಕ್ಕಾಗತ್ತೆ ಬೆಂಗಳೂರಲ್ಲಿ, ಯಾರು ಮಾತಾಡಲ್ಲ ಅಕ್ಕಪಕ್ಕದ ಮನೆಯವರು. ಹಂಗಾಗಿ ನನಗೆ ಈ ಗಾರ್ಡನಿಂಗ್ ಇಷ್ಟ ಆಯಿತು. ನಿಮ್ಗಳ ಜೊತೆಗೆ ನಾನು ಶೇರ್ ಮಾಡ್ಕೊಳೋಕ್ಕೆ ಇದೊಂದು ವೇ ಆಯಿತು ನನಗೆ. ಸೊ ನನಗೆ ಗಾರ್ಡನಿಂಗ್, ಹೆಲ್ತ್ ಕಾನ್ಷಿಯಸ್ಸು ಮತ್ತು ನಿಮ್ಮ ಜೊತೆಗೆ
ಕನೆಕ್ಟ್ ಆಗೋವಂಥ 3 ಅವಕಾಶಗಳು ನನಗೆ ಸಿಕ್ಕಿದೆ. ನಾನು ಯಾವುದೇ AI ಟೂಲ್ಗಳನ್ನು ಬಳಸೋದಿಲ್ಲ. ನ್ಯಾಚುರಲಾಗಿ ನಾನು ಹೆಂಗೆ ಮಾತಾಡ್ತೀನೋ ಹಾಗೆ ಅಪ್ಲೋಡ್ ಮಾಡ್ತೀನಿ. ಹಾಗೆ ನನ್ನ ಯೂಟ್ಯೂಬ್ನ ಇಷ್ಟಪಡೋರು ಯಾರಾದರೂ ಇದ್ದರೆ ಅವ್ರು ನಿಜವಾಗ್ಲೂ ನನಗೆ ಒಂದು ಪ್ರೋತ್ಸಾಹವಾಗಿ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ. ಬ್ಯಾಡ್ ಕಾಮೆಂಟ್ ಮಾತ್ರ ಹಾಕಬೇಡ್ರಿ. ಡಿಪ್ರೆಷನ್ ಅನ್ನೋದು ಸೆಕೆಂಡ್ ಪಾರ್ಟ್ ಆಗೋಗಿತ್ತು ಲೈಫಲ್ಲಿ. ಈಗ ಅದರಿಂದ ಹೊರಗಡೆ ಬಂದಿದ್ದೀನಿ. ಸೊ ಈ ರೀತಿ ಎನ್ಕರೇಜ್ ವರ್ಡ್ಗಳನ್ನು ಹಾಕಿ ಸಾಕು. AI ಟೂಲನ್ನು ಬಳಸಿ ಅಟ್ರ್ಯಾಕ್ಟಿವ್ ತಮ್ನೈಲ್ಗಳನ್ನೆಲ್ಲ ನಾನು ಮಾಡೋಕ್ಕೆ ನನಗಿಷ್ಟ ಇಲ್ಲ. ನನಗೂ ಮಾಡೋಕ್ಕೆ ಬರುತ್ತೆ, ಬೇಡ ಅದನ್ನು. ನಾನು ನ್ಯಾಚುರಲಾಗಿ ಹೆಂಗೆ ಬದುಕಿದ್ದೀವೋ ಹಾಗೆ ನಿಮ್ಮ ಜೊತೆ ಪ್ರೆಸೆಂಟ್ ಆದರೆ ಚೆನ್ನಾಗಿರುತ್ತೆ. ಆರ್ಟಿಫಿಷಿಯಲ್ ಜೀವನ ಎಷ್ಟಿದ್ರೂ ಅದು ಟೆಂಪ್ರವರಿ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ನ್ಯಾಚುರಲಿಟಿಗೆ ಯಾವತ್ತೂ ಇಂಪಾರ್ಟೆನ್ಸ್ ಕೊಡೋಣ. ಇವತ್ತು ನಾಳೆ ನಾಡ್ದು ಆದ್ರೂ ಭವಿಷ್ಯದಲ್ಲಿ ನ್ಯಾಚುರಲ್ ಆಗಿರೋಂಥ ವಸ್ತುಗಳೇ ನಮ್ಮ ಜೊತೆಗಿರೋದು. ಅನ್ಯಾಚುರಲ್ ಆಗಿರೋದು ಯಾವುದೂ ಇರೋದಿಲ್ಲ. ಸೊ ನೀವು ನನ್ನ ಜೊತೆಗೆ ಎನ್ಕರೇಜ್ಮೆಂಟ್ ಆಗಿ ನನಗೆ ಯಾವಾಗಲೂ ಪ್ರೋತ್ಸಾಹ ಕೊಡಿ ಫ್ರೆಂಡ್ಸ್. ಥ್ಯಾಂಕ್ ಯು.